ಇಲ್ಲಿ ದಯವಿಟ್ಟು ಜನಗಳು ಒಂದು ಅರ್ಥ ಮಾಡ್ಕೊಳ್ಳಿ. ಡೈಜೆಷನ್ ಅಂದರೆ ಡೈಜೆಷನ್ನೇ ಆಗಲ್ಲ ಡಾಕ್ಟ್ರೇ, ಅದಕ್ಕೆ ಮೋಷನ್ ಆಗಲ್ಲ. ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಜನ ವಿದ್ಯಾವಂತರು ಕೂಡ ಈ ತಪ್ಪು ತಿಳುವಳಿಕೆಯಿಂದ ನಮ್ಮ ಹತ್ರ ಬರ್ತಾರೆ. ವಾಟ್ ಈಸ್ ಡೆಫಿನೇಷನ್ ಆಫ್ ಡೈಜೆಷನ್? ನಿಮಗೆ ಡೈಜೆಷನ್ ಅಂದರೆ ಏನು ಅಂದರೆ, ನೋಡಿ ಸರ್, ನಾವು ತಿನ್ನೋದು ಲಾರ್ಜ್ ಪಾರ್ಟಿಕಲ್ ಕಾರ್ಬೋಹೈಡ್ರೇಟ್ ಆಗಲಿ, ಅನ್ನ ಮುದ್ದೆ ಇವೆಲ್ಲ ಕಾರ್ಬೋಹೈಡ್ರೇಟ್. ಪ್ರೋಟೀನ್ಸು ಕೋಳಿ ಮೊಟ್ಟೆ, ದ್ವಿದಳ ಧಾನ್ಯಗಳು ಇವೆಲ್ಲ. ಇದು ಫ್ಯಾಟ್ ಗುಲಾಬ್ ಜಾಮೂನು ಅವು ತಿಂತೀವಿ. ಇವೆಲ್ಲ ಲಾರ್ಜರ್ ಮಾಲಿಕ್ಯೂಲ್ಸು. ಇದನ್ನು ಸ್ಮಾಲರ್ ಮಾಲಿಕ್ಯೂಲ್ಸ್ನಾಗಿ ಬ್ರೇಕ್ ಮಾಡಿ ಅದು ಸೆಲ್ ಮೆಂಬ್ರೇನ್ ಅಂತ ಇರುತ್ತೆ ಕರ್ಲ್ನಲ್ಲಿ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಎಂಟರ್ ದ ಬ್ಲಡ್. ನಾವು ತಿಂದಿದ್ದ ಆಹಾರ ಅಸಿಮ್ಯುಲೇಟ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು. ಇದು ಹಿಂಗೆ ಅಬ್ಸರ್ವ್ ಆಗಲ್ಲ. ಇದು ಸ್ಟಮಕ್ ಅದನ್ನು ಸಣ್ಣ ಪಾರ್ಟಿಕಲ್ಲಾಗಿ ಬ್ರೇಕ್ ಮಾಡುತ್ತಲ್ಲ, ಅದನ್ನೇ ಡೈಜೆಷನ್ ಅನ್ನೋದು ನಾವು. ಸೊ ಇಲ್ಲಿ ಇನ್ನೊಂದು ಭಾಷೆ ನಾನು ಯೂಸ್ ಮಾಡಿದೆ. ಜನ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇದು ಬಿಗ್ಗೆಸ್ಟ್ ಮಿತ್. ನೀವು ಚೆನ್ನಾಗಿ ಮೋಷನ್ ಆಗಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ಡೈಜೆಸ್ಟ್ ಆಗದಿರೋಂಥ ಪದಾರ್ಥಗಳು, ಅಂದರೆ ಕನ್ನಡದಲ್ಲಿ ನಾರಿನಾಂಶ, ನಮ್ಮ ಭಾಷೆಯಲ್ಲಿ ಫೈಬರ್ಸ್ ಅಂತೀವಿ. ಇವಾಗ ಸೇಪೆ ಬೀಜ ಇದೆಯಲ್ಲ ಸರ್, ಅದು ಅರಿಯೋಕ್ಕಾಗಲ್ಲ, ಅದನ್ನು ನಾವು ಅಯ್ಯಲಿಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅನೇಕ ಸೊಪ್ಪು ತರಕಾರಿಗಳ ಕವರ್ ಇರ್ತದಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದಿರೋ ಅಂಶ ಜಾಸ್ತಿ ಇದ್ದರೆ, ಜನ ಏನು ಅನ್ಕೋತಿರೋ ಗೊತ್ತಾ, ಅನ್ನ ಉಂಡ್ರೆ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ, ಚೆನ್ನಾಗಿ. ಹಂಗಲ್ಲ, ಅದು ಬರೋದೇ ಇಲ್ಲ ಈಚೆಗೆ, ಇಟ್ ಈಸ್ ಡಿಸಾಲ್ವ್ಡ್. ಅದಕ್ಕೆ ದಯವಿಟ್ಟು ಜನ ಒಂದು ತಿಳ್ಕೊಳ್ಳಿ, ಯಾರು ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್. ಎಲ್ಲಿ ಸೊಪ್ಪು ತರಕಾರಿಗಳು ಇರ್ತಾವಲ್ಲ, ದಟ್ ಈಸ್ ದ ಬೆಸ್ಟ್ ಫುಡ್. ಜ್ಯೂಸ್ ಕುಡಿಯೋದು ನಿಮ್ಮ ಖುಷಿಗಷ್ಟೇ ಹೊರತು ಹಣ್ಣು ತಿನ್ನೋದು. ನಾನು ಭಾಳ ಕಡೆ ಹೇಳಿದ್ದೀನಿ ಮಕ್ಕಳಿಗೆ, ಮ್ಯಾಂಗೋನ ತೊಳೆದು ಕವರ್ಕೊಂಡು ತಿನ್ನೋಕ್ಕೆ ಹೇಳಿ ಅಂತೀನಿ, ಆ್ಯಪಲ್ನ ಕವರ್ಕೊಂಡು ತಿನ್ನೋಕ್ಕೆ ಹೇಳಿ, ಕಟ್ ಮಾಡಿ ತಿನ್ನಿ ಅಂತ. ಕವರ್ಕೊಂಡು ಅಂದರೆ ಹಂಗೆ ತಿಂತಾರಲ್ಲ ಖುಷಿಯಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು, ಆ ಥರ ಅಂದರೆ ಸಿಪ್ಪೆ ಇರಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಜನ ನನಗೆ ವಾಪಸ್, ಡಾಕ್ಟ್ರೇ ನಿಮಗೆ ಗೊತ್ತಿಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಗೊತ್ತಾ ಅಂತಾರೆ. ಅದಕ್ಕೆ ವ್ಯಾಕ್ಸ್ ತೊಳಿಬೇಕು ಅಂದರೆ ಕೆರಿಬೇಕು ಅಂತ. ಸೊ ನಾನು ಅಲ್ಟಿಮೇಟ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಇನ್ನು ಅನೇಕ ವಿಚಾರಗಳು ಮಿತ್ಸ್ನಲ್ಲಿ ಮಾತ್ರ ಇದೊಂದು, ದಯವಿಟ್ಟು ಊಟವನ್ನು ಸರಿಯಾದ ಸಮಯಕ್ಕೆ, ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಬ್ರೇಕ್ಫಾಸ್ಟ್ ಮಾಡಬೇಕು ಗೊತ್ತಾ ಸರ್? 6 ಅವರ್ ಆದಮೇಲೆ ನಮ್ಮ ಸ್ಟಮಕ್ ಎಂಟಿ ಆಗುತ್ತೆ, 4 to 6 hours. ಅದಕ್ಕೆ ನೋಡಿ, ನಾಷ್ಟ ನಮ್ಮ ಭಾಷೆಯಲ್ಲಿ, ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಈವ್ನಿಂಗ್ ಸ್ನ್ಯಾಕು, ರಾತ್ರಿ ಊಟ. ಎವ್ರಿ 4 hour ನಮ್ಮ ಸ್ಟಮಕ್ ಒಳಕ್ಕೆ ಏನನ್ನ ಹಾಕಬೇಕು. ಉಪವಾಸದ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಬೇರೆ ಮಿತ್ತಿದು. ಯಾಕೆ ಹಾಕಬೇಕು ಅಂದರೆ ಸರ್, ಸ್ಟಮಕ್ ಎಂಟಿ ಆದಮೇಲೆ ಸ್ಟಮಕ್ನಲ್ಲಿ ಓನ್ಲಿ ಆ್ಯಸಿಡ್ ಇರುತ್ತೆ. ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಸಿಡ್, 4.5 pH. ಅದು ಬ್ಲೇಡನ್ನು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಅದಕ್ಕೆ ಇರುತ್ತೆ. ಬಟ್ ಅದ್ರ ಜೊತೆಗೆ ದೇವರು ಭಾಳ ಗ್ರೇಟ್ ಸೈಂಟಿಸ್ಟು. ಬರೀ ಅದು ಒಂದೇ ಇದ್ದಿದ್ರೆ ನಮ್ಮದು ಒಳಗಿನ ಲೇಯರೆಲ್ಲ ಸುಟ್ಟೋಗ್ಬಿಟ್ಟಿರೋದು. ದೇವರು ಅದಕ್ಕೆ ಆಪೋಸಿಟ್ಟು ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತ ಇದ್ದಾವೆ. ಮ್ಯೂಕಸ್ಸು ಮೆತ್ತೆ, ಅದೊಂಥರ ಸಾಫ್ಟ್ ಇರುತ್ತೆ ಅದು. ಇದು pH ಜಾಸ್ತಿ, ಅದಕ್ಕೆ ಇದು ಕಡಿಮೆ. ಇವೆರಡು ಬ್ಯಾಲೆನ್ಸ್ ಮಾಡ್ತಿರ್ತವೆ. ನೀವು ತುಂಬ ಹೊತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಬಿಟ್ಬಿಟ್ರೆ ಸುಟ್ಟೋಗ್ತಾ ಇರುತ್ತೆ. ಅದಕ್ಕೆ ನೀವು 8 ಗಂಟೆಗೆ ಏನಾದರೂ ಹೊಟ್ಟೆ ಒಳಕ್ಕೆ ಹಾಕ್ಕೊಳ್ಳಿ, ಐದರ್ ಮಿಲ್ಕ್ ಆರ್ ಈವನ್ ವಾಟರ್ ಆರ್ ಸಮ್ ಬ್ರೇಕ್ಫಾಸ್ಟ್. ಇಫ್ ಯು ಡೋಂಟ್ ಟೇಕ್ ಬ್ರೇಕ್ಫಾಸ್ಟ್ ಇನ್ ಪ್ರಾಪರ್ ಟೈಮ್, ನಿಮಗೆ ಪದೇ ಪದೇ ಖಾಲಿ ಹೊಟ್ಟೆ ಒಳಗೆ ಇದ್ದು ಅದು ಸುಟ್ಟಾಕಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜು ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು. ಅದರೊಳಗೆ 2 ಇದ್ದಾವೆ, ಡಿಯೋಡಿನಲ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್. ಪೆಪ್ಟಿಕ್ ಅಲ್ಸರ್ ಅಂತ ಯಾಕಂತೀವಿ ಅಂದರೆ, ಒಂದು ಎನ್ಸೈಮ್ ಇರುತ್ತೆ ಒಳಗಡೆ, ಪೆಪ್ಸಿನ್ ಅಂತ. ಈ ಪೆಪ್ಸಿನ್ನು ಆಸಿಡ್ ಎರಡೂ ಸೇರಿಕೊಂಡು ನಮ್ಮ ಮ್ಯೂಕೋಸನ್ನು ತಿಂದಾಕತ್ತೆ. ಇದೊಂಥರ ಸೂಸೈಡ್ ಮಾಡ್ಕೊಂಡಂಗೆ, ಅದರಿಂದನೇ ಅಲ್ಸರ್ ಆಗೋದು. ಸೊ ಅಲ್ಸರ್ ಅಂದರೆ ಏನು ಗೊತ್ತಾ ಸರ್, ಈ ಗೋಡೆಯಿಂದ ಒಂದಷ್ಟು ಕೆತ್ಕೊಂಬಿಡಿ, ಇಷ್ಟಾಗಲ್ಲ ಹಳ್ಳ ಬೀಳ್ತದಲ್ಲ, ದಟ್ ಈಸ್ ಅಲ್ಸರ್. ಬ್ರೀಚ್ ಇನ್ ದ ಕಂಟಿನ್ಯೂಟಿ ಆಫ್ ದ ಎಪಿಥೀಲಿಯಮ್, ಅದು ನಮ್ಮ ಮೆಡಿಕಲ್ ಕಾಲೇಜಿ ಡೆಫಿನೇಷನ್. ಇದು ಸರ್ಫೇಸ್ ಎಪಿಥೀಲಿಯಮ್ಮು. ಇಲ್ಲಿ ಬ್ರೀಚ್ ಆಯಿತು ಅಂದರೆ, ಕಟ್ ಆಯಿತು ಅಂದರೆ ಅದನ್ನು ನಾವು ಅಲ್ಸರ್ ಅಂತೀವಿ. ಸರ್, ನೀವು ಹರಿ ಕರಿ ಅಂತ ಹೇಳಿದ್ರಿ ಅಂತಂದ್ರೆ, ಒಂದು ಚೆನ್ನಾಗಿ ಊಟ ಮಾಡಬೇಕು, ಇನ್ನೊಂದು ವರಿ ಮಾಡಬಾರ್ದು, ಇನ್ನೊಂದು ಕರಿ ಅಂತಂದ್ರೆ ಕರಿದು ತಿನ್ಬಾರ್ದು. ತುಂಬ ಅಂದರೆ ತುಂಬ ಫ್ರೈಡ್ ತಿಂತಾರಲ್ಲ ಸರ್, ಯಾವಾಗಲೂ ಮಸಾಲೆ ಇಲ್ದಿರೋ ಊಟನೇ ಮಾಡಿದ್ರೆ. ನೀವು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಪಕೋಡದನ ಅಂಗಡಿ ಪಕೋಡ ಇಲ್ದಿರೋ ಊಟನೇ ಮಾಡಲ್ಲ. ಇಂಥ ಹ್ಯಾಬಿಟ್ನ ಕಡಿಮೆ ಮಾಡಿ ಅಂತ ಯೂಶುವಲಿ ನಾವು ಫ್ರೈಡ್ ಫುಡ್. ಸೊ ಇವು 3 ಸರ್, ಅದ್ರ 3 ಜೊತೆಗೆ ಇನ್ನೆರಡು ಇದ್ದಾವೆ. ಗಂಡಸರಲ್ಲಿ ಸ್ಮೋಕಿಂಗ್, ದಟ್ ಕಾಸಸ್ ಗ್ಯಾಸ್ಟ್ರೈಟಿಸ್. ಆಲ್ಕೋಹಾಲ್ ಸರ್, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತಲೇ ನಮ್ಮ ಕಂಡೀಷನ್. ಸಾಯಂಕಾಲ ಯಾವನಾದರೂ ಸಿವಿಯರ್ ಹೊಟ್ಟೆ ನೋವು, ವಾಂತಿ ಆಗ್ತಾಯಿದೆ ಬಂದರೆ ಎಣ್ಣೆ ಹೊಡೆದಿದೆ ಅಂತ ಕೇಳ್ತೀವಿ. ಸರ್ 2 hours ಬ್ಯಾಕ್ ಪೆಗ್ ಹೊಡಿತಿದ್ದ, ಅಲ್ಲಿಂದಲೇ ಸೊ ಆಲ್ಕೋಹಾಲಿಕ್ ಸಿವಿಯರ್ ಗ್ಯಾಸ್ಟ್ರೈಟಿಸ್. ಸರ್ ಎಂಥ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂದರೆ, ಕೆಲವ್ರು ಹೆಂಗೆ ರಕ್ತ ವಾಂತಿ ಮಾಡ್ತಾರಲ್ಲ
ಆಫ್ಟರ್ ಎ ಬೌಟ್ ಆಫ್ ಆಲ್ಕೋಹಾಲ್ ತುಂಬ ಒಂದು 4 ಪೆಗ್ ಹೊಡೆದ್ಮೇಲೆ ಅಂತಾರಲ್ಲ, ಮೊದಲು ಸ್ಟಮಕ್ ಇರೋ ಕಂಟೆಂಟ್ ಎಲ್ಲ ಬರುತ್ತೆ, ಲಾಸ್ಟಿಗೆ ಬ್ಲಡ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಸ್ಟಮಕ್ ಟೇರ್ ಆಗುತ್ತೆ. ಇವನ್ನೆಷ್ಟು ವೈಲೆಂಟಾಗಿ ವಾಮಿಟ್ ಮಾಡ್ತಾನೆ ಅಂದರೆ ನಮ್ಮಲ್ಲಿ ಅದಕ್ಕೊಂದು ಸಿಂಡ್ರೋಮ್ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಾವು ಮ್ಯಾಲರಿ ವೇಸ್ ಸಿಂಡ್ರೋಮ್ ಶಾರ್ಟ್ ನೋಟ್ ಕ್ವಶನ್ ಕೊಡ್ತೀವಿ. ವಾಟ್ ಈಸ್ ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂದರೆ ಆಲ್ಕೋಹಾಲ್ ತೊಗೊಂಡ್ಮೇಲೆ ತುಂಬ ಗ್ಯಾಸ್ಟ್ರೈಟಿಸ್ ಆಗಿ ಅವ್ನು ಹೆಂಗೆ ವಾಮಿಟ್ ಮಾಡ್ತಾನೆ ಅಂದರೆ ಒಳಗಡೆ ಹರಿದೋಗುತ್ತೆ, ಟೇರ್ ಆಗುತ್ತೆ. ಇದು ಜನಗಳಿಗೆಲ್ಲ ದಯವಿಟ್ಟು ಕುಡುಕರಿಗೆ ಇದೊಂದು ಭಾಳ ಇಂಪಾರ್ಟೆಂಟು. ಕುಡುಕರು ಅಂದರೆ ಆಲ್ಕೋಹಾಲಿಕ್ಸ್ ಆ ಭಾಷೆ ಯೂಸ್ ಮಾಡಬಾರ್ದು, ಭಾಳ ಡೀಸೆಂಟಾಗಿ ಹೇಳಿ ಅಂತ ನಮ್ಮನ್ನು ಬೈತಿರ್ತಾರೆ, ನಮ್ಮನ್ನೆಲ್ಲ ಕುಡುಕರು ಅನ್ಬೇಡ್ರಿ ಅಂತಾರೆ. ಸರಿ, ಆಲ್ಕೋಹಾಲಿಕ್ಸು ಸರ್ 2 ಕಾರಣಕ್ಕೆ ವಾಂತಿ ಮಾಡ್ತಾರೆ. ಬಿಗಿನಿಂಗ್ನಾಗೆಲ್ಲ ಯಂಗ್ ಫೆಲೋಸ್ ಜಾಸ್ತಿ ಕುಡಿದು ವಾಂತಿ ಮಾಡ್ತಾರೆ, ರಕ್ತ ಬರುತ್ತೆ. ಲಾಸ್ಟ್ ಸ್ಟೇಜ್ ದೇವದಾಸ್ ಪಿಕ್ಚರ್ ನೀವು ನೋಡಿರಬೇಕು, ಶಾರುಖ್ ಖಾನ್ದಲ್ಲ, ಮೊದಲು ನಮ್ಮ ಮನೆ ಸತ್ತೋಗ್ಬಿಟ್ರಲ್ಲ ದಿಲೀಪ್ ಕುಮಾರ್, ಆ ಪಿಕ್ಚರ್ ನನಗೆ ಇನ್ನೂ ನೆನಪಿದೆ. ಹೆಂಗೆ ರಕ್ತ ವಾಂತಿ ಮಾಡ್ತಾನೆ ಅಂದರೆ ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಇದೆ ಗೊತ್ತಾ ಸರ್. ಆಲ್ಕೋಹಾಲಿಕ್ಗೆ ಲಿವರ್ ಶ್ರಿಂಕ್ ಆಗುತ್ತೆ, ಸಿರ್ರೋಸಿಸ್ ಅಂತೀವಿ. 1500 ಗ್ರಾಮ್ ಇದ್ದು 300 ಗ್ರಾಮ್ ಬಂದುಬಿಡುತ್ತೆ. ಸ್ಪ್ಲೀನ್ 250 ಇದ್ದು ಇಲ್ಲಿ ಬಂದುಬಿಡುತ್ತೆ. ಸ್ಪ್ಲೀನೋಮೆಗಲಿ, ಅನ್ನನಾಳದಲ್ಲಿ ರಕ್ತನಾಳಗಳು ಇಷ್ಟು ದಪ್ಪ ಊದ್ಕೋತವೆ. ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು. ಪೋರ್ಟಲ್ ಹೈಪರ್ ಟೆನ್ಷನ್ ನಮ್ಮ ಬಿ ಪಿ ರೆಕಾರ್ಡ್ ಮಾಡ್ತೀವಲ್ಲ, ಇದು ಸಿಸ್ಟಮಿಕ್ ಹೈಪರ್ ಟೆನ್ಷನ್. ಬಿ ಪಿ ಜಾಸ್ತಿ ಆದರೆ ಹೊಟ್ಟೆ ಒಳಗೆ ಇದನ್ನು ನಾವು ರೆಕಾರ್ಡ್ ಮಾಡ್ತೀವಿ, ಕಾಮನ್ ಜನ ಆಗಲ್ಲ ಸರ್. ಹೈಪರ್ ಟೆನ್ಷನ್ ಜಾಸ್ತಿ ಆದರೆ ಪೋರ್ಟಲ್ದು ಆ ರಕ್ತನಾಳೆ ಫಳ್ ಅಂತ ಹೊಡ್ಕೋತದೆ, ಬಳ್ಳ ಅಂತ ರಕ್ತವಾಂತಿ ಮಾಡ್ತಾನೆ. 2 ಬೌಟ್ ಆಫ್ ವಾಮಿಟಿಂಗ್ ಸರ್, ನನ್ನ ಕಣ್ಮುಂದೆನೇ ನಾನು ಸತ್ತಿರೋನು ನೋಡಿದ್ದೀನಿ. ಆಲ್ಕೋಹಾಲಿಕ್ 20 ವರ್ಷದಿಂದ ಅವನು ಕ್ರಾನಿಕ್ ಆಲ್ಕೋಹಾಲಿಕ್ಕು, ಇಷ್ಟು ದಪ್ಪ ಹೊಟ್ಟೆ, ನೀರು ಸೇರಿಕೊಂಡದೆ, ಅಸೈಟಿಸ್ ಇದ್ರೆ ನಂಗೆ ಗೊತ್ತು ಇವ್ನು ಲಿವರ್ ಕಿತ್ಕೊಂಡು ಹೋಗಿದೆ ಅಂತ. ವಾಂತಿ ಮಾಡ್ದೆ ಅಂದರೆ ಒಂದು ಕಿಡ್ನಿ ಟ್ರೇ ಕೊಡಮ್ಮ ಸಿಸ್ಟ್ರು, ಇಷ್ಟು ಬ್ಲಡ್ಡು ಅದನ್ನು ಪಕ್ಕಕ್ಕಿಟ್ಟು ಅವ್ನು ಮಲಗಿಸಿ ಡ್ರಿಪ್ ಹಾಕೋಣ. ಯಾಕಂದರೆ ಬ್ಲಡ್ ಹಾಕೋಕ್ಕಾಗಲ್ಲ ಬಂದ ತಕ್ಷಣವೇ. ಅವನಿಗೆ ಡ್ರಿಪ್ ಹಾಕೋಣ ಅನ್ನೋಷ್ಟೊತ್ತಿಗೆ ತಿರುಗೆದ್ದು ಬಳಕ್ಕಂತಾನೆ ಸರ್, ಈಸ್ ಡೆಡ್ ಇನ್ ಫ್ರಂಟ್ ಆಫ್ ಮೈ ಐಸ್. ಸರ್ ನಾನು ತುಂಬ ಜನಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ದಯವಿಟ್ಟು ಆಲ್ಕೋಹಾಲ್ ಕುಡಿಯೋರು ನೀವು ಹೆಂಗೆ ಸಾಯ್ತೀರ ಅಂತ ಕಣ್ಣು ಮುಂದೆ ನಾವು ನಡೆದಿರೋದನ್ನ ಅವ್ರಿಗೆ ಹೇಳ್ತೀವಿ. ಕುಡಿಬೇಡ ಕಣಣ್ಣ, ಅಪರೂಪಕ್ಕೆ ಕುಡಿ, ಏನೋ ಸೋಷಿಯಲ್ ಡ್ರಿಂಕಿಂಗು. ಆ್ಯಂಡ್ ಕುಡಿಕರೆಲ್ಲ ದಯವಿಟ್ಟು ಉಪ್ಪಿನಕಾಯಿ ನೆಕ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗಿ ಮಲ್ಕೋಬೇಡಿ, ಏನಾದರೂ ಒಂದಷ್ಟು ತಿನ್ನಿ ಅಂತ. ಬಟ್ ಇದೆಷ್ಟು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ ಸರ್ ನಾನು ಹೇಳ್ತೀನಿ ಗೌರಿಶಂಕರ್, ಈ ಹೇಳ್ತೀವಲ್ಲ ಎಷ್ಟು ಇಂಪಾರ್ಟೆನ್ಸ್ ಇರಬೇಕು ಇದಕ್ಕೆ ಅನ್ನೋದಕ್ಕೆ. ಲಿವರ್ ಈಸ್ ಪ್ರೊಟೆಕ್ಟೆಡ್ ಬೈ ಫುಡ್. ಅದಕ್ಕೆ ನೋಡಿ ನೀವು ಕುಡುಕರಿಗೆ ಎಲ್ಲ ನೋಡಿ, ಯಾವುದೇ ಬಾರ್ನ ಕೂತ್ಕೊಳ್ಳಿ, ಚಿಕನ್ ಆರ್ಡ್ರ್ ಮಾಡ್ತಾರೆ, ಕಡ್ಲೆ ಬೀಜ ಆರ್ಡ್ರ್ ಮಾಡ್ತಾರೆ, ಸಲಾಡ್ಸ್ ಆರ್ಡ್ರ್ ಮಾಡ್ತಾರೆ, ತಿನ್ಕೊಂಡ್ಕೊಳ್ಳಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪೂರ್ ಡ್ರಿಂಕರ್, ಬಡವ ಇರ್ತಾನಲ್ಲ ಅವನಿಗೂ ಸ್ಕಾಚ್ ಕುಡಿಯೋರ್ಗೂ. ಸರ್ ಸ್ಕಾಚ್ಗೂ ಎಂಡಕ್ಕೂ ಭಾಳ ಡಿಫ್ರೆನ್ಸ್ ಇಲ್ಲ. ಭಾಳ ಜನ ಹಂಗೆ ಅನ್ಕೋತಾರೆ ಸ್ಕಾಚ್ ಕುಡಿಯೋನಿಗೆ ಹೈ ಕ್ವಾಲಿಟಿ ಡಾಕ್ಟರ್ಸ್ ಬ್ರ್ಯಾಂಡು. ಇಲ್ಲ, ಆಲ್ಕೋಹಾಲ್ ಈಸ್ ಆಲ್ಕೋಹಾಲ್. ಇವನಿಗೂ ಅವ್ನಿಗೆ ವ್ಯತ್ಯಾಸ ಏನು ಗೊತ್ತಾ, ಇವನು ಉಪ್ಪಿನಕಾಯಿ ನೆಕ್ಕೋತಾನೆ, 4 ಪಾಕೆಟ್ ಹೊಡಿತಾನೆ, ಹೋಯ್ ಮಲ್ಕೊಂಬಿಡ್ತಾನೆ, ಅವನು ಉಣ್ಣೋದೇ ಇಲ್ಲ. ಇಂಥವನಿಗೆ ಲಿವರ್ ಈಸ್ ನಾಟ್ ಪ್ರೊಟೆಕ್ಟೆಡ್. ನಾನು ಹೇಳಿದ ಮೆಸೇಜ್ ವೆರಿ ವೆರಿ ಕ್ಲಿಯರ್. ಆಲ್ಕೋಹಾಲ್ ತೊಗೊಳ್ಳೋರು ಏನಾದ್ರು ತಿನ್ನಬೇಕು, ಬಟ್ ನಾನು ರಾಂಗ್ ಕೋಟ್ ಮಾಡಬಾರ್ದು. ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಚೆನ್ನಾಗಿ ತಿನ್ಕೊಂಡು ಕುಡಿಬೋದು ಅಂತ, ಹಂಗಲ್ಲ ನಾನು ಹೇಳಿದ್ದು. ಮೆಸೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ ಎಷ್ಟು ಜನ ಕುಡಿತದಿಂದ ಸಾಯ್ತಾರೆ ಅಂದರೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಸರ್. ನಾನು ಇನ್ಫ್ಯಾಕ್ಟ್ ಆಲ್ಕೋಹಾಲ್ ಅಬ್ಯೂಸ್ ಒಂದು ಅಸೋಸಿಯೇಷನ್ ಇತ್ತು, AT ಬಾಬು ಅಂತ ಇದ್ದ, ಈ ವಾಸ್ ಮರ್ಡರ್ಡ್. ಸೊ ಫೈನಲಿ ಅಕ್ಕಿಯವರೇ, ಈ ಗ್ಯಾಸ್ಟ್ರಿಕ್ ಬಗ್ಗೆ ಜನಗಳಿಗೆ ಇಷ್ಟು ಮಾಹಿತಿ ಸಾಕು. ಯಾಕೆ ಬರುತ್ತೆ ನಾನು 3 ಹೇಳಿದೆ, ಅರಿ ಕರಿ. ಅದ್ರ ಜೊತೆಗೆ ದಯವಿಟ್ಟು ಗಂಡು ಮಕ್ಕಳಿಗೆ ಸ್ಮೋಕಿಂಗು, ಆಲ್ಕೋಹಾಲಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತುಂಬ ಸಾರಿ ತಲೆನೋವು ಅಂತ ಅರ್ಲಿ ಮಾರ್ನಿಂಗು ಮಾತ್ರೆ ನುಂಗ್ತಾರೆ, DAR2 ಇಂಥವೆಲ್ಲ. ದಯವಿಟ್ಟು ಮಾತ್ರೆ ನುಂಗಬೇಡಿ, ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಇಷ್ಟು ಭಾಳ ಇಂಪಾರ್ಟೆಂಟು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಿಮ್ಮ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಇಷ್ಟು ಫಾಲೋ ಮಾಡಿ.